ಕಿಡ್ನಾಪ್ ಕೇಸ್ನಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ಎಚ್.ಡಿ. ರೇವಣ್ಣ ಅವರಿಗೆ 3 ಹೆಲ್ತ್ ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. SIT ಕಸ್ಟಡಿಯಲ್ಲಿದ್ದಾಗಲೇ ಅವರಿಗೆ ಕಾಣಿಸ್ಕೊಂಡಿತ್ತು. ಮೆಡಿಕಲ್ ಟೆಸ್ಟ್ ಬಳಿಕ ರಿಪೋರ್ಟ್ ಅನ್ನು ಸಿದ್ಧಪಡಿಸಿದ್ದಾರೆ ವಿಕ್ಟೋರಿಯಾ ವೈದ್ಯರು. ರೇವಣ್ಣ ಅವರಿಗೆ ಸಣ್ಣ ಪ್ರಮಾಣದಲ್ಲಿ ಹೃದಯ ಸಂಬಂಧಿ ಸಮಸ್ಯೆ ಇದೆ ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ಇನ್ನು ರೇವಣ್ಣ ಅವರಿಗೆ ಹಾರ್ನಿಯಾ ಸಮಸ್ಯೆ ಕೂಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅವಶ್ಯಕತೆ ಇದ್ರೆ ಹಾರ್ನಿಯಾ ಟ್ರೀಟ್ಮೆಂಟ್ಗೆ ವೈದ್ಯರು ಸಲಹೆಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ರೇವಣ್ಣ ಅವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತಲೂ ಕೂಡ ವೈದ್ಯರು ರಿಪೋರ್ಟ್ ಅನ್ನು ಕೊಟ್ಟಿರುವಂಥದ್ದು. ಮಧ್ಯಾಹ್ನ ವಿಚಾರಣೆಯ ವೇಳೆ ಈ ವಿಚಾರವನ್ನು ಕೂಡ ರೇವಣ್ಣ ಪರ ವಕೀಲರು ನ್ಯಾಯಾಧೀಶರ ಎದುರು ಪ್ರಸ್ತಾಪಿಸ್ತಾರೆ. ಆ ಮೂಲಕವೂ ಕೂಡ ಜಾಮೀನನ್ನು ಕೇಳುವಂತಹ ಸಾಧ್ಯತೆ ಇರುವಂಥದ್ದು. ನೋಡಿ, SIT ಕಸ್ಟಡಿ ಕೊಟ್ಟಂತಹ ಸಂದರ್ಭದಲ್ಲಿ, ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿಯೇ ಎಚ್.ಡಿ. ರೇವಣ್ಣ ಅವರಲ್ಲಿ ಆರೋಗ್ಯದ ಸಮಸ್ಯೆ ಕಾಣಿಸ್ಕೊಂಡಿತ್ತು. ಈ 4 ದಿನಗಳ SIT ಕಸ್ಟಡಿ ಮುಗಿದ ತಕ್ಷಣ ಅವ್ರನ್ನ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಿದ್ರಲ್ಲ, ಅವಾಗಲೂ ಕೂಡ ನ್ಯಾಯಾಧೀಶರು ಬರೀ ಹೇಳಿದರು, 3 ದಿನಗಳಿಂದ ಕಾಲ ನಾನು ನಿದ್ದೆ ಮಾಡಿಲ್ಲ, ತುಂಬ ಹೊಟ್ಟೆ ನೋವು ಬರ್ತಾ ಇದೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಯೇನೋ, ಸ್ವಲ್ಪ ಟ್ರೀಟ್ಮೆಂಟ್ಗೆ ನೀವು ಸೂಚಿಸಬೇಕು, ನನಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಬೇಲ್ಗೂ ಕೂಡ ಪರ್ಮಿಷನ್ ಕೊಡಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ರು. ಈಗ ವೈದ್ಯರಿಂದಲೇ ಅದು ಕನ್ಫರ್ಮ್ ಆಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್, ಈ ಎಚ್.ಡಿ. ರೇವಣ್ಣನವರ ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ, ಆ ರಿಪೋರ್ಟ್ನಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅಂತ ಇದೆ? ಪ್ರೇಮ್, ಈಗಾಗಲೇ ಎಚ್.ಡಿ. ರೇವಣ್ಣ ಅವರು ವಿಕ್ಟೋರಿಯಾ ಆಸ್ಪತ್ರೆಗೆ ನಿನ್ನೆ ಮೆಡಿಕಲ್ ಟೆಸ್ಟ್ಗೆ ಬಂದಿದ್ರು. ಆ ಮೆಡಿಕಲ್ ಟೆಸ್ಟ್ ವೇಳೆ ಒಂದು 3-4 ಸಮಸ್ಯೆ ಇರೋದ್ರ ಬಗ್ಗೆ ವಿಕ್ಟೋರಿಯಾ ಆಸ್ಪತ್ರೆಯವರು ಈಗ SIT ಅಧಿಕಾರಿಗಳಿಗೆ ಮತ್ತೆ ಅವರ ಒಂದು ಸಂಬಂಧಪಟ್ಟಂತ ವಕೀಲರಿಗೆ ಒಂದು ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿರುವಂಥದ್ದು. ಪ್ರಮುಖವಾಗಿ ಅವರಿಗೆ ಹರ್ನಿಯಾ ಸಮಸ್ಯೆ ಇದೆ ಎನ್ನುವಂಥದ್ದು ಒಂದು, ಮತ್ತೆ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ತೆಗೆದುಕೊಳ್ಳಿ ಅಂತೇಳಿ ಬೋರಿಂಗ್ ಆಸ್ಪತ್ರೆ ವೈದ್ಯರು ರೆಫರ್ ಮಾಡಿದ್ರು. ಇಲ್ಲಿ ಕಾರ್ಡಿಯಾಲಜಿಸ್ಟ್ ಅವರು ತಪಾಸಣೆ ಮಾಡಿದಾಗ ಅವರಿಗೆ ಚಿಕ್ಕದಾಗಿ ಹೃದಯ ಸಂಬಂಧಿ ಸಮಸ್ಯೆ ಇರೋದು ಕೂಡ ಕನ್ಫರ್ಮ್ ಆಗಿದೆ ಅಂತೇಳಿ ಆ ರಿಪೋರ್ಟ್ ಅನ್ನು ಕೂಡ ಕೊಟ್ಟಿರುವಂಥದ್ದೇ. ಮತ್ತೆ ಊಟ ಮಾಡಿಲ್ಲ, ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ನುವಂಥ ಸಮಸ್ಯೆಯನ್ನು ರೇವಣ್ಣರು ಹೇಳ್ಕೊಳ್ತಾ ಇದ್ರು. ಹಾಗಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಜಾಸ್ತಿ ಆಗಿರುವಂಥದ್ದು. ಹರ್ನಿಯಾ ಮತ್ತೆ ಹೃದಯ ಸಂಬಂಧ ಕಾಯಿಲೆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತೇಳಿ ವೈದ್ಯರು ಕೂಡ ಹೇಳಿರೋ ಕಾರಣದಿಂದಾಗಿ ಇವತ್ತು ಕೋರ್ಟ್ನಲ್ಲಿ ಈ ಒಂದು ಆರೋಗ್ಯ ಸಮಸ್ಯೆಯ ಬಗ್ಗೆ ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ. ಆರೋಗ್ಯ ಸಮಸ್ಯೆ ಬಗ್ಗೆ ಪ್ರಸ್ತಾಪ ಆದಮೇಲೆ ನ್ಯಾಯಾಧೀಶರು ಯಾವ ರೀತಿಯಾದಂಥ ತೀರ್ಮಾನವನ್ನು ಮಾಡ್ತಾರೆ, ತೀರ್ಪನ್ನು ಕೊಡ್ತಾರೆ ಅನ್ನೋದನ್ನ ಕಾದುನೋಡಬೇಕಾಗಿದೆ. ಆದರೆ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಕೂಲಂಕುಷವಾಗಿ ಅವರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟಡಿ ಕೂಡ ಮಾಡಿರುವಂಥದ್ದು. ಎಂಡೋಸ್ಕೋಪಿ ಕೂಡ ನಿನ್ನೆ ಮಾಡಿದರೆ ಎಂಡೋಸ್ಕೋಪಿಯಲ್ಲಿ ಸ್ವಲ್ಪದಾಗಿ ಸಮಸ್ಯೆ ಇದೆ ಅಂತಲೂ ಕೂಡ ಹೇಳಿರೋ ಹಿನ್ನೆಲೆಯಲ್ಲಿ ಅವರು SIT ವಶದಲ್ಲಿ ಇದ್ದಾಗ ಅವರ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಟ್ಟಿಲ್ಲ, ಮತ್ತೆ ಊಟವನ್ನು ಸರಿಯಾಗಿ ಮಾಡಿಲ್ಲ, ನಿದ್ದೆಯನ್ನು ಕೂಡ ಸರಿಯಾಗಿ ಮಾಡಿದ ಕಾರಣಕ್ಕೋಸ್ಕರ ವಯಸ್ಸಾಗಿದೆ ಅವರಿಗೆ. ಹಾಗಾಗಿ ಈಗ ಅವರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇರೋದ್ರಿಂದಾಗಿ ವಯಸ್ಸಾಗಿರೋ ಕಾರಣದಿಂದ ಅವರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಎನ್ನುವಂಥ ಒಂದು ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಈ ಒಂದು ವಿಚಾರಣೆಯಲ್ಲಿ, ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ಈ ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥ ವ್ಯವಸ್ಥೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ.